Good morning, and students. In previous class, we have to solve some important numerical problems in refraction through spherical surface chapter. In this video class, I am going to solve some another different important problems in refraction through spherical surface chapter. First problem: light from point source point source is in air falls on a concave spherical surface of refractive index 1.5 and radius of curvature 0.2 meter. The distance of image from the glass surface, from the glass surface is 0.4 meter. In air, find the position of object. ನೋಡಿ, ಈ ಟೈಪ್ ಪ್ರಾಬ್ಲಮ್ಮು ಪ್ರೀವಿಯಸ್ ವಿಡಿಯೋ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ಈ ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್ ಅಂದರೆ ಏನು ಅಂತ ನೋಡಿ. ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್ ಅಂದರೆ ಇಟ್ ಈಸ್ ಎ ಕಾನ್ಕೇವ್ ಟುವರ್ಡ್ಸ್ ದ ರೇರರ್ ಮೀಡಿಯಮ್ ಅಂತ ಡೆಫಿನಿಷನ್. ಇಲ್ಲಿರ್ತಕ್ಕಂಥದ್ದು ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್. ಇದು ರೇರರು, ಇದು ಡೆನ್ಸರ್. ಇಲ್ಲಿ N1 ಅಂತೀನಿ, ದಟ್ ವಿಲ್ ಬಿ ಕಾಲ್ಡ್ N2 ಮೀಡಿಯಮ್. ಇಲ್ಲಿರ್ತಕ್ಕಂಥದ್ದು ಸೆಂಟರ್ ಆಫ್ ಕರ್ವೇಚರ್ ಬರುತ್ತೆ. ಈಗ ನೆಕ್ಸ್ಟ್ ಇಲ್ಲಿ ಎ ಲೈಟ್ ಫ್ರಮ್ ಪಾಯಿಂಟ್ ಸೋರ್ಸ್ ಇನ್ ಏರ್ ಫಾಲ್ಸ್ ಆನ್ ಕಾನ್ಕೇವ್ ಸ್ಪೆರಿಕಲ್ಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5, N2 ಕೊಟ್ಟಿದ್ದಾರೆ. ರೇಡಿಯಸ್ ಆಫ್ ಕರ್ವೇಚರ್ 0.2 meter. The distance of image from the glass surface is 0.4 meter ಅಂತ ಹೇಳಿದ್ದಾರೆ. ಇಲ್ಲಿ ಇಮೇಜು ಫಾರ್ಮ್ ಆಗುತ್ತೆ ಎಲ್ಲಿಂದ? ಪೋಲಿಂದ. ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ ಅರ್ಥ ಮಾಡ್ಕೋಬೇಕಿಲ್ಲಿ. ಪೋಲಿಂದ ಇಮೇಜು ಎಷ್ಟು ದೂರದಲ್ಲಿ ಫಾರ್ಮ್ ಆಗಿದೆ ಅಂದರೆ, ಇಲ್ಲೆಲ್ಲೋ ಇಮೇಜ್ ಐತೆ ಅಂದರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದನ್ನ ಇಮೇಜ್ ಡಿಸ್ಟೆನ್ಸ್ ಅಂತೀವಿ. ಇಮೇಜ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟು? 0.4 ಮೀಟರ್. ನೆಕ್ಸ್ಟ್ ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಈಕ್ವಲ್ ಟು 0.2 ಮೀಟರ್. ಇಲ್ಲಿರ್ತಕ್ಕಂಥದ್ದನ್ನ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂದ್ಕೊಂಡ್ರೆ ಇದು ಪೋಲ್. ಇಲ್ಲಿಂದ ಇಲ್ಲಿ ಇರ್ತಕ್ಕಂಥದ್ದು ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಈಕ್ವಲ್ ಟು 0.2 ಮೀಟರ್. ಅವ್ರ ಕ್ವಶನ್ ಫೈಂಡ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್. ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಲ್ಲೋ ಬರುತ್ತೆ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದರೆ ಯು ಕ್ವಶನ್ ಮಾರ್ಕ್.
N1 refractive index is always 1, N2 1.5. N1 is equal to medium aero, ಇದು ಗ್ಲಾಸ್ 1.5 ಕೊಟ್ಟವರ ಯು ಕ್ವಶನ್ ಮಾರ್ಕ್. ಇದಕ್ಕೆ ಯೂಸಿಂಗ್ ದ ಫಾರ್ಮುಲಾ, using the refraction through spherical surface formula minus n1 by u plus n2 by v is equal to n2 minus n1 divided by r. What is the meaning of n1? n1 is refractive index of object space by object distance plus refractive index of image space by image distance, difference between refractive index by radius of curvature. Next ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ಮೈನಸ್ n1 ಅಂದರೆ ಏರ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ 1, ಯು ಫೈಂಡ್ ಔಟ್ ಮಾಡಬೇಕು ಆ್ಯಸ್ ಇಟ್ ಈಸ್ 1.5 ಓವರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವಿ ನಥಿಂಗ್ ಬಟ್ 0.4. ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ಇಟ್ ಈಸ್ ಆಲ್ವೇಸ್ ಟೇಕನ್ ಇನ್ ನೆಗೆಟಿವ್ ಸೈನ್. 0.4 is equal to 1.5 minus 1 over radius of curvature, always negative sign, that will be is equal to minus 0.2. ಈಗ ಸಿಂಪ್ಲಿಫೈ ಮಾಡಿದ್ರೆ 1 over u plus into minus minus 1.5 over 0.4, that will be is equal to 0. ನೋಡಿ minus 0.5 divided by 0.2. 0.2 ಇದನ್ನ ಸಿಂಪ್ಲಿಫೈ ಮಾಡಿ ಕ್ಯಾಲ್ಕುಲೇಟರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನು ಬರುತ್ತೆ ಅಬ್ಸರ್ವ್ ಮಾಡಿ. minus 1 over u is equal to minus 1.5 divided by 0.4 ಎಷ್ಟು ಬರುತ್ತೆ 3.75 ಬರುತ್ತೆ. ಇದು ಡಿವೈಡ್ ಮಾಡಿದ್ರೆ ದಟ್ ವಿಲ್ ಬಿ is equal to minus 0.5 divided by 0.2 is equal to minus 2.5 ಬರುತ್ತೆ. ಈಗ ಸಿಂಪ್ಲಿಫಿಕೇಶನ್ ಮಾಡಿದ್ರೆ minus 1 over u is equal to minus 2.5 ಆ ಕಡೆ ಹೋದರೆ ಪ್ಲಸ್ 3.75 minus 1 over u is equal to ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 2.5 minus 3.75 ಎಷ್ಟು ಬರುತ್ತೆ 1.25 ಬರುತ್ತೆ. ಯು ಬೇಕು ಅಂದರೆ ರೆಸಿಪ್ರೋಕಲ್ ತಗೊಳ್ಳಿ. ಮೈನಸ್ ಯು ಇಸ್ ಈಕ್ವಲ್ ಟು 1 over 1.25 ಯು ಇಸ್ ಈಕ್ವಲ್ ಟು ಮೈನಸ್ ಯು ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ಲು 1 divided by 1.25 is equal to 0.8 ಅಥವಾ u is equal to ನೆಗೆಟಿವ್ ಸೈನ್ 0.8 ಯು ನೀಡ್ ಟು ಇಲ್ಲಿ ಮೀಟ್ರಲ್ಲಿ ಹೇಳಿದರೆ ಮೀಟರ್ ನೋಡಿ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ನೆಗೆಟಿವ್ ಸೈನ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ನೆಗೆಟಿವ್ ಸೈನ್. ಯಾಕೆಂದರೆ ಏರ್ ಮೀಡಿಯಮಲ್ಲೇ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬರುತ್ತೆ. 0.8 ಅಂದರೆ ಇಲ್ಲಿಂದ ಇಲ್ಲಿಗೆಲ್ಲ ಆಬ್ಜೆಕ್ಟ್ ಇರುತ್ತೆ. ಈಗ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸು ಎಷ್ಟಿರುತ್ತೆ 0.8. ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ರೂಲ್ ಪ್ರಕಾರ ನೆಗೆಟಿವ್ ಸೈನು ನಮಗೆ ಗೇನ್ ಆಯಿತು. ಇದು ಒಂದು ಟೈಪ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಎ ಸ್ಮಾಲ್ ಏರ್ ಬಬಲ್, ಸೇಮ್ ಇದೇ ಥರ ಟ್ರಾನ್ಸ್ಪರೆಂಟ್ ಗ್ಲಾಸ್ ಟ್ಯೂಬ್ ಅಂತ ಮಾಡಿದ್ವು, ಅದಕ್ಕೂ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದೇ ಬೇರೆ ಟೈಪು, ಅದೇ ಬೇರೆ ಟೈಪ್ ಪ್ರಾಬ್ಲಮ್ಮು. A small air bubble within a glass sphere. Next problem. A small air bubble within a glass sphere. Glass sphere
of radius 0.02 meter, 0.02 meter appears to be 0.01 meter. ನೋಡಿ ಅಲ್ಲಿ ಕ್ವಶನ್ 0.01 meter below the surface, when looked along a diameter, ಯಾವಾಗ when looked along a diameter containing the bubble, find the real depth of the bubble. Question: find a real depth of the bubble along the line of sight, along the line of sight. Bracket ಅಲ್ಲಿ refractive index of glass Ng is equal to 1.54 ಕೊಟ್ಟಿದ್ದಾರೆ. given data ಇಲ್ಲಿ a small air bubble within a glass sphere of radius 0.02 appears to be 0.01 below the surface when looked along the diameter containing the bubble. ನೋಡಿ ಒಂದು ಗ್ಲಾಸ್ ಸ್ಪಿಯರ್, ಇಲ್ಲೊಂದು ಡಯಾಗ್ರಾಮ್ ಹಾಕೋದು ವೆರಿ ಇಂಪಾರ್ಟೆಂಟು. ಈ ರೀತಿ ಇರ್ತಕ್ಕಂಥದ್ದು ಒಂದು ಡಯಾಗ್ರಾಮು, ಈ ರೀತಿ. ಇಲ್ಲಿ ಡಯಾಮೀಟರ್ ಅಂದರೆ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ ಡಯಾಮೀಟರ್. ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ, ಡಯಾಮೀಟರ್ಗೆ ಕೊಟ್ಟವ್ರೆ ಅಥವಾ ರೇಡಿಯಸ್ ಕೊಟ್ಟರೆ ಡಯಾಮೀಟರ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲೊಂದು ಬಬಲ್ ಕಾಣುತ್ತೆ, ಆ ಬಬಲ್ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಅನ್ನೋದು ಒರಿಜಿನಾಲಿಟಿ, ರಿಯಲ್ ಡೆಪ್ತ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸಪೋಸ್ ಇಲ್ಲೆಲ್ಲ ಬಬಲ್ ಐತೆ ಅನ್ಕೋಣ, ಇಲ್ಲಿರ್ತಕ್ಕಂಥದ್ದು ಗೊತ್ತಿಲ್ಲ ಪೊಸಿಷನ್ನು, ಇದನ್ನು ಅಪಿಯರ್ ಮಾಡ್ತೀವಿ. ಇಲ್ಲೆಲ್ಲ ಯಾರೋ ಪರ್ಸನ್ನು ಅಲಾಂಗ್ ದ ಡಯಾಮೀಟರ್ ವ್ಯೂವಲ್ಲಿ ಇಲ್ಲಿರ್ತಕ್ಕಂಥ ಬಬಲ್ನ ನಾವು ವ್ಯೂ ಮಾಡ್ತೀವಿ. ವ್ಯೂ ಮಾಡಿದಾಗ ಈ ಡಯಾಮೀಟ್ರ್ ಮೇಲೆ ಇದರ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಡಯಾಮೀಟ್ರ್ ಮೇಲೆ ವ್ಯೂ ಮಾಡಿದಾಗ ಇಮೇಜ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂದರೆ, ರೇ ಆಫ್ ಲೈಟ್ ಹಿಂಗೆ ಟ್ರಾವೆಲ್ ಆಗಿ ಇದು ಕಾನ್ಕೇವ್ ಆಗಿರೋದ್ರಿಂದ ಡೈವರ್ಜಿಂಗ್ ಆಗುತ್ತೆ. ಡೈವರ್ಜ್ ಆದಾಗ ಇಮೇಜ್ ಫಾರ್ಮೇಷನ್ ಆಗಬೇಕು ಅಂದರೆ ದ ರಿಫ್ರಾಕ್ಟೆಡ್ ರೇ ರೀಟ್ರೇಸ್ ಮಾಡಬೇಕು. ಹಿಂದಕ್ಕೆ ಬ್ಯಾಕ್ವರ್ಡ್ ಮೀಟ್ ಮಾಡಿದ್ರೆ ಇಲ್ಲಿರ್ತಕ್ಕಂಥದ್ದು ಇಮೇಜ್ ಬರುತ್ತೆ. ದಟ್ ವಿಲ್ ಬಿ ಕಾಲ್ಡ್ ಇಮೇಜು. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ಇಮೇಜ್ ಡಿಸ್ಟೆನ್ಸು ವಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಒಂದು ಇದರಲ್ಲಿ ಅಂದರೆ ಅಪಿಯರ್ಸ್ ಟು ಬಿ ಡಿಸ್ಟೆನ್ಸ್ 0.01 ಮೀಟರ್ ಕೊಟ್ಟಿದ್ದಾರೆ. ಇಮೇಜ್ ಡಿಸ್ಟೆನ್ಸು 0.01. ನೆಕ್ಸ್ಟ್ ಇದನ್ನು ಪೋಲ್ ಅಂದ್ಕೊಂಡ್ರೆ ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ. ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಈಕ್ವಲ್ ಟು ನೋಡಿ 0.02, ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ನೆಗೆಟಿವ್ ಸೈನಲ್ಲಿ ಹೇಳಬೇಕು 0.02 ಮೀಟರ್. ಯಾಕೆಂದರೆ ಪೋಲಿಂದ ಈ ಕಡೆ ಇದೆ, ಅದಕ್ಕೋಸ್ಕರ ನೆಗೆಟಿವ್ ಸೈನ್. ವಿ ಗೊತ್ತು, ಆರ್ ಗೊತ್ತು. ಈಗ ನೆಕ್ಸ್ಟು ನಮಗೆ ಬೇಕಾಗಿರೋದು ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸು ಯು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ NG ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಕೊಟ್ಟಿದ್ದಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸು ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇಮೇಜ್ ಇವೆರಡೂ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇಲ್ಲಿ ಫಾರ್ಮುಲಾ ಬರ್ಕೊಂತೀನಿ ಈಗ. ವಿ ನೋ ದಟ್ N1/U ಪ್ಲಸ್
n2 by v is equal to n2 minus n1 divided by r ಅಂತ ಕಾನ್ಸೆಪ್ಟ್. Our aim is to find the value of real depth, nothing but object distance inside the sphere. ನೋಡಿ ಇಲ್ಲಿ n1 ಅಂದ್ರೇನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಬ್ಜೆಕ್ಟ್ ಸ್ಪೇಸ್. ಹಂಗಿದ್ಮೇಲೆ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಬ್ಜೆಕ್ಟ್ ಸ್ಪೇಸ್ ಅಂದರೆ ಆಬ್ಜೆಕ್ಟ್ ಎಲ್ಲಿದೆ, ಗ್ಲಾಸ್ ಸ್ಪಿಯರ್ ಒಳಗಡೆ ಇದೆ. ಗ್ಲಾಸ್ ಸ್ಪಿಯರ್ ಒಳಗಡೆ ಇರ್ತಕ್ಕಂಥ ಒಂದು ಮೀಡಿಯಂ ಯಾವುದು, ಗ್ಲಾಸು. ಹಂಗಿದ್ಮೇಲೆ ಎನ್ ಜಿ ಈಸ್ ಈಕ್ವಲ್ ಟು n1 ಈಸ್ ಈಕ್ವಲ್ ಟು 1.54 ತಗೊಬೇಕು. ನಮಗೆ ಇದರ ಇಮೇಜು ಎಲ್ಲಿ ಸಿಗ್ತಾ ಇದೆ, ಏರ್ ಮೀಡಿಯಮಲ್ಲಿ n2 ಈಸ್ ಈಕ್ವಲ್ ಟು 1 ಗೊತ್ತಾಯ್ತು ಅನ್ಸುತ್ತೆ. n1 ಈಸ್ ಈಕ್ವಲ್ ಟು 1.4 ಹೆಂಗೆ ಅಂದರೆ ಆಬ್ಜೆಕ್ಟು ಮೆಟೀರಿಯಲ್ ಮೀಡಿಯಮ್ ಆಗಿದೆ, ಇಮೇಜ್ ನಮ್ಗೆ ಏರ್ ಮೀಡಿಯಮಲ್ಲಿ ಅಬ್ಸರ್ವೇಷನ್ ಇದೆ. ಹಂಗಿದ್ಮೇಲೆ ಆಬ್ಜೆಕ್ಟ್ ಸ್ಪೇಸ್ ಇದು, ಇಮೇಜ್ ಸ್ಪೇಸ್ ಇದು, ಡಿಫ್ರೆನ್ಸ್ ಆಗುತ್ತೆ. ಗೊತ್ತಾಯ್ತು ಅನ್ಸುತ್ತೆ ಕಾನ್ಸೆಪ್ಟು. ಇಲ್ಲಿರ್ತಕ್ಕಂಥ ಒಂದು ಐಡಿಯಾ ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಮೈನಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ n1 ನಥಿಂಗ್ ಬಟ್ 1.54 ಓವರ್ ಯು ಫೈಂಡ್ ಔಟ್ ಮಾಡಬೇಕು. ಪ್ಲಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ n2 1 ಓವರ್ ವಿ ನಥಿಂಗ್ ಬಟ್ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ದಟ್ ಇಮೇಜ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಆಫ್ಟರ್ ದ ಪೋಲ್. V is considered as 0.01 nothing but minus 0.01. ಪೋಲಿಂದ ಈ ಕಡೆ ಇರ್ತಕ್ಕಂಥವೆಲ್ಲ ನೆಗೆಟಿವ್, ಪೋಲಿಂದ ಈ ಕಡೆ ಬರ್ತಕ್ಕಂಥವೆಲ್ಲ ಪಾಸಿಟಿವ್ ತಗೊಬೇಕು ಅನ್ನೋದು ಹೇಳಿದ್ದೀನಿ ನಾನು. ಈಗ ನೆಕ್ಸ್ಟು ಇದನ್ನ ಮೈನಸ್ 0.01 ಈಸ್ ಈಕ್ವಲ್ ಟು n2 1 minus 1.54 over radius of curvature is also negative minus 0.02. ಈಗ ಇದನ್ನ ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ ನಿಮ್ಗೆ ಆನ್ಸರು, 1 ಮೈನಸ್ 1.54 ಓವರ್ ಯು ಮೈನಸ್ 1 ಡಿವೈಡೆಡ್ ಬೈ 0.01 ಎಷ್ಟಾಗುತ್ತೆ, 100 ಈಸ್ ಈಕ್ವಲ್ ಟು ಮೈನಸ್ 0.54 ಓವರ್ ಮೈನಸ್ 0.02. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಮೈನಸ್ 1.54 ಓವರ್ ಯು ಈಸ್ ಈಕ್ವಲ್ ಟು ಡಿವೈಡ್ ಮಾಡಿ 0.54 ಡಿವೈಡೆಡ್ ಬೈ 0.02 27. ಇಲ್ಲಿರ್ತಕ್ಕಂಥದ್ದು ನೋಡಿ, ಈ ಮೈನಸ್ 100 ಆ ಕಡೆ ಹೋದರೆ ಪ್ಲಸ್ ಆಯಿತು, ಪ್ಲಸ್ ಇದನ್ನ ಡಿವೈಡ್ ಮಾಡ್ಕೊಂಡ್ರೆ 27. ಯು ಈಸ್ ಈಕ್ವಲ್ ಟು ಯು ಅಥವಾ ಮೈನಸ್ 1.54 ಡಿವೈಡೆಡ್ ಬೈ ಯು ಈಸ್ ಈಕ್ವಲ್ ಟು ಡಿಫ್ರೆನ್ಸ್ ಮಾಡ್ತೀವಿ, ಎರಡು ಆ್ಯಡ್ ಮಾಡಿದ್ರೆ 127 ಯು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಮೈನಸ್ 1.54 ಡಿವೈಡೆಡ್ ಬೈ 127 ಈಸ್ ಈಕ್ವಲ್ ಟು ಯು ಈಸ್ ಈಕ್ವಲ್ ಟು 1.54 ಡಿವೈಡೆಡ್ ಬೈ 27 minus 0.0121 meter. Object distance ಕರೆಕ್ಟ್ ಇದೆ, ಮೈನಸ್ 0.0121. ಅಂದರೆ ಇಲ್ಲಿರ್ತಕ್ಕಂಥ ಅಲಾಂಗ್ ದ ಡಯಾಮೀಟ್ರಲ್ಲಿ ಆಬ್ಜೆಕ್ಟ್ನ ನಾವು ವ್ಯೂ ಮಾಡಿದಾಗ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಬಟ್ ರಿಯಲ್ ಡೆಪ್ತ್ ಎಷ್ಟು, ನೆಗೆಟಿವ್ ಸೈನ್ ಯಾಕೆಂದರೆ ಪೋಲಿಂದ ಈ ಕಡೆ ಇರತಕ್ಕಂಥ ಡಿಸ್ಟೆನ್ಸು. ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ದ ನೆಗೆಟಿವ್ ಸೈನ್ ಅಪಿಯರ್ಸ್ ಇನ್ ದ ಆನ್ಸರ್. ಗೊತ್ತಾಯ್ತು ಅನ್ಸುತ್ತೆ. ಇದು ಒಂದು ಪ್ರಾಬ್ಲಮ್, ಇದು ವೆರಿ ಇಂಪಾರ್ಟೆಂಟು, ಎಕ್ಸಾಮಿನೇಷನ್ಗೆ ಕೇಳ್ತಕ್ಕಂಥ ಕಾನ್ಸೆಪ್ಟ್ ಇದು ವರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಸಿಮಿಲರ್ ವೇನಲ್ಲೇ ನೆಕ್ಸ್ಟ್ ಪ್ರಾಬ್ಲಮ್ಮು, ಎ ಮಾರ್ಕ್ Next problem, a mark made on the surface of glass slab, a mark made on the surface of glass sphere, surface of glass sphere is weaved through the sphere
is viewed through the sphere is viewed through the sphere from a position directly from a position directly opposite face ಅಥವಾ opposite if diameter of the sphere is diameter of the sphere is 0.14 meter and refractive index of glass is refractive index of glass is 1.5 constant. Find position of the image. Find position of the image. ಗಿವನ್ ಡೇಟಾಸ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ನೋಡಿ ಇಲ್ಲಿ ಪೊಸಿಷನ್ ಆಫ್ ದ ಇಮೇಜ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಫಸ್ಟ್ ಡಯಾಗ್ರಾಮ್ ಬರ್ಕೊಳ್ಳಿ. ಒಂದು ಗ್ಲಾಸ್ ಸ್ಪಿಯರ್, ಅಗೈನ್ ಅದೇ ಥರ ಡಯಾಗ್ರಾಮ್ ಇಂಪಾರ್ಟೆಂಟ್. ಇಲ್ಲಿ ಈ ರೀತಿ ಇರ್ತಕ್ಕಂಥದ್ದು. ಇದು ಸೆಂಟರ್ ಆಫ್ ಕರ್ವೇಚರ್ ಅಂದ್ಕೊಳ್ಳೋಣ. ಇದು ಡಯಾಮೀಟರ್. ಇಲ್ಲಿರ್ತಕ್ಕಂಥದ್ದು ಪೋಲ್ ಪಿ ಅಂದ್ಕೊಳ್ಳೋಣ. ಈಗ ಎ ಮಾರ್ಕ್ ಈಸ್ ಮೇಡ್ ಆನ್ ದ ಸರ್ಫೇಸ್ ಆಫ್ ದ ಗ್ಲಾಸ್ ಸ್ಪಿಯರ್ ಈಸ್ ವಿವ್ಡ್ ಥ್ರೂ ಸ್ಪಿಯರ್ ಫ್ರಮ್ ಪೊಸಿಷನ್ ಡಯಾಮೀಟರ್ ಆಪೋಸಿಟ್. ಡಯಾಮೀಟರ್ ಆಪೋಸಿಟ್ ಅಂದರೆ ಯಾರೋ ಪರ್ಸನ್ ಇಲ್ಲಿ ನಿಂತ್ಕೊಂಡು ಇಲ್ಲಿರ್ತಕ್ಕಂಥ ಪೊಸಿಷನ್ನ ಇಲ್ಲಿರ್ತಕ್ಕಂಥ ಒಂದು ಸರ್ಫೇಸಲ್ಲಿ ಮಾಡಿದ್ದಾರೆ. ಎ ಮಾರ್ಕ್ ಈಸ್ ಮೇಡ್ ಆನ್ ದ ಸರ್ಫೇಸ್ ಆಫ್ ಗ್ಲಾಸ್ ಸ್ಪಿಯರ್. ಇಲ್ಲೊಂದು ಮಾರ್ಕ್ ಮಾಡಿದ್ದಾರೆ. ಇದು ಮಾರ್ಕ್. ಇದನ್ನು ಯಾರೋ ಒಬ್ಬ ಪರ್ಸನ್ನು ಹಿಂಗೆ ಒಬ್ಸರ್ವ್ ಮಾಡ್ತಾನೆ. ಒಬ್ಸರ್ವ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಮಾರ್ಕು ಇವನಿಗೆ ಎಲ್ಲಿ ಕಾಣುತ್ತೆ? ಅಕಾರ್ಡಿಂಗ್ ಟು ದ ರೂಲ್ ಆಫ್ ನಾರ್ಮಲ್ ಶಿಫ್ಟ್ ಅಂದರೆ ಪೊಸಿಷನ್ ಚೇಂಜ್ ಆಗುತ್ತೆ. ಎಲ್ಲಿಗೆ ಚೇಂಜ್ ಆಗುತ್ತೆ ನೋಡಿ. ಇಲ್ಲಿಗೆ ರೇ ಆಫ್ ಲೈಟು ಇಲ್ಲಿಗೆ ಈ ಕಡೆ ಈ ರೀತಿ ಈ ಡೈರೆಕ್ಷನಲ್ಲಿ ಹೋಗುತ್ತೆ. ಇದರಲ್ಲಿರ್ತಕ್ಕಂಥ ರೇ ಆಫ್ ಲೈಟ್ ಅಂದರೆ ಇಮೇಜ್ ಡೈರೆಕ್ಷನ್ನು ಸ್ವಲ್ಪ ಬೆಂಡ್ ಆಗುತ್ತೆ ಅಕಾರ್ಡಿಂಗ್ ಟು ದ ರೂಲ್ ಆಫ್ ರಿಫ್ರಾಕ್ಷನ್. ಇಲ್ಲಿ ನಾವು ಒಬ್ಸರ್ವ್ ಮಾಡಿದಾಗ ಈ ರೀತಿ ಒಬ್ಸರ್ವ್ ಮಾಡಿದಾಗ ನಾರ್ಮಲ್ ಡೈರೆಕ್ಷನ್ಗೆ ಚೇಂಜ್ ಆಗುತ್ತೆ, ಬೆಂಡ್ ಆಗುತ್ತೆ. ಆದರೆ ಇಮೇಜ್ ಫಾರ್ಮೇಷನ್ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ. ಇದು ಇಮೇಜ್. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸು ವಿ. ಈಗ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಏನಾಗುತ್ತೆ? ಯು. ಅವ್ರ ಕ್ವಶನ್ನು ವಿ ಫೈಂಡ್ ಔಟ್ ಮಾಡಿ. ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಬ್ಜೆಕ್ಟ್ ಸ್ಪೇಸು. ಇದು N1 ಆಗುತ್ತೆ, ಕೊಟ್ಟಿದ್ದಾರೆ 1.5. ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇಮೇಜ್ ಸ್ಪೇಸ್ N2 = 1. ಈಗ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ನೋಡಿ, ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಆಫ್ ದ ಸ್ಪೆರಿಕಲ್ ಬಾಡಿ ದಟ್ ವಿಲ್ ಬಿ D = 0.14 ಮೀಟರ್. ನೋಡಿ ಡೈರೆಕ್ಟಾಗಿ ಯು ಕೊಟ್ಟಿದ್ದಾರೆ, ಮತ್ತು N1 ಕೊಟ್ಟಿದ್ದಾರೆ, N2 ಕೊಟ್ಟಿದ್ದಾರೆ. ವಿನ ಫೈಂಡ್ ಔಟ್ ಮಾಡಬೇಕು. ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ಇದು 0.14 ಆಗುತ್ತೆ. ರೇಡಿಯಸ್ ಆಫ್ ಕರ್ವೇಚರ್ ಬರಬೇಕು ಅಂದರೆ ಇದನ್ನ ಡಿವೈಡ್ ಬೈ 2 ಮಾಡೋದು. ಈಗ ರೇಡಿಯಸ್ ಆಫ್ ಕರ್ವೇಚರ್ R = D/2 ಮಾಡ್ಕೊಳ್ಳಿ. = 0.14/2 ಎಷ್ಟು ಬರುತ್ತೆ? ಇದು ಮಾಡಿದ್ರೆ 0.07 ಮೀಟರ್. ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ನೆಗೆಟಿವ್ ಸೈನ್. ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನೆಗೆಟಿವ್ ಯಾವ್ದು ತಗೋಬೇಕು, ಪಾಸಿಟಿವ್ ಯಾವ್ದು ತಗೋಬೇಕು? ಸಿಂಪಲ್ ಮೆಥಡ್. ಇದು ಪೋಲ್ ಅಂದ್ಕೊಂಡ್ರೆ ಈ ಕಾನ್ಕೇವ್ ಸರ್ಫೇಸ್ಗೆ ಇದು ನೆಗೆಟಿವ್ ಸೈನ್, ಈ ಕಡೆ ಇದ್ದರೆ ಪಾಸಿಟಿವ್. ಈಗ ಈ ಡೈರೆಕ್ಟಾಗಿ ಫಾರ್ಮುಲಾ ಹಾಕಿ ಯೂಸಿಂಗ್ ಈ ಡಯಾಗ್ರಾಮ್ ಗೊತ್ತಾಯ್ತು ಅನ್ಸುತ್ತೆ. ಡಯಾಗ್ರಾಮು ವೆರಿ ಇಂಪಾರ್ಟೆಂಟು. ಡಯಾಗ್ರಾಮ್ ಬರ್ಕಂತ ಇದ್ದರೆ ಗೊತ್ತಾಗಲ್ಲ. ಇಲ್ಲಿ ಡಯಾಗ್ರಾಮ್ ರೆಫರೆನ್ಸಲ್ಲೇ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಿಲ್ಲಿ ಈ ಚಾಪ್ಟ್ರಲ್ಲಿ. ಯೂಸಿಂಗ್ ಫಾರ್ಮುಲಾ -N1/U plus N2/V that will be equal to N2 - N1 / R.
minus what is the value of n1? n1 ಅಂದರೆ ಮೀನಿಂಗು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಬ್ಜೆಕ್ಟ್ ಸ್ಪೇಸ್. ಆಬ್ಜೆಕ್ಟ್ ಎಲ್ಲಿದೆ? ಸರ್ಫೇಸ್ ಆಫ್ ದ ಗ್ಲಾಸ್ ಸ್ಲ್ಯಾಬ್ ಮೇಲಿದೆ. ಮೀಡಿಯಂ ಮೇಲಿದೆ. ಮೆಟೀರಿಯಲ್ ಮೀಡಿಯಂ ಮೇಲಿದೆ. ಮೆಟೀರಿಯಲ್ ಯಾವುದು? ಗ್ಲಾಸ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5. ನೀವೇನಾದರೂ 1 ಹಾಕೊಂಡ್ರೆ ಹೋಯ್ತು ಪ್ರಾಬ್ಲಮ್. ನಾವು ಇದರ ಇಮೇಜಲ್ಲಿ ನೋಡ್ತಿದ್ದೀವಿ ಏರ್ ಮೀಡಿಯಮಲ್ಲಿ. ಇಮೇಜ್ ಫಾರ್ಮೇಷನ್ ಆಗ್ತಕ್ಕಂಥ ಮೀಡಿಯಮ್ ಯಾವುದು? ಏರ್ ನಥಿಂಗ್ ಬಟ್ 1. n2 is equal to 1, n1 is equal to 1.5. 1.5 over u nothing but according to sign convention minus 0.14 plus what is the value of n2? 1. v calculate ಮಾಡಬೇಕು as it is ಹಂಗೆ ಇಡಿ. ಡಿಫರೆನ್ಸ್ 1.5 minus 1 over minus 0.07. ಸಿಂಪ್ಲಿಫಿಕೇಶನ್ ಇದು ಡಿವೈಡ್ ಮಾಡಿ ಏನಾಗುತ್ತೆ? 1.5 ಡಿವೈಡೆಡ್ ಬೈ 0.14 ಎಷ್ಟು? ಮೈನಸ್ ಪ್ಲಸ್ ಆಗುತ್ತೆ 10.7142 ಪ್ಲಸ್ 1 ಬೈ ವಿ ಇಸ್ ಈಕ್ವಲ್ ಟು ಮೈನಸ್ 0.5 ಓವರ್ ಮೈನಸ್ 0.07. ನೆಗೆಟಿವ್ ಸೈನ್ ಕ್ಯಾನ್ಸಲ್ಲು. ಈಗ ನೆಕ್ಸ್ಟ್ 1 ಓವರ್ ವಿ ಇಸ್ ಈಕ್ವಲ್ ಟು, ನೋಡಿ ಇದು ಆ ಕಡೆ ತಗೊಂಡೋಗ್ತೀನಿ, ಅದಕ್ಕಿಂತ ಮುಂಚೆ ಸಿಂಪ್ಲಿಫೈ ಮಾಡ್ತೀರಿ. 0.5 ಡಿವೈಡೆಡ್ ಬೈ 0.07 ಎಷ್ಟು ಬರುತ್ತೆ? 7.1428. ನೋಡಿ ಇದು ಡಿಫ್ರೆನ್ಸ್ ಮಾಡಿದೆ, ಅದು ಡಿವೈಡ್ ಮಾಡಿದೆ, ಇಷ್ಟು ಬಂತು. ಇದು ಆ ಕಡೆ ತಗೊಂಡ್ರೆ ಪಾಸಿಟಿವ್ ಇರೋದು ನೆಗೆಟಿವ್ ಆಯಿತು. 10.7142. 1 over v that will be is equal to ಮೈನಸ್ ಮಾಡ್ತೀನಿ ಈಗ. ಮೈನಸ್ 7.1428 ಮೈನಸ್ 10.7142 is equal to minus 3.5714. ರೆಸಿಪ್ರೋಕಲ್ ತಗೊಂಡ್ರೆ ವಿ ಬರುತ್ತೆ. ವಿ ಇಸ್ ಈಕ್ವಲ್ ಟು ಮೈನಸ್ 1 ಓವರ್, ಇದನ್ನ ರೆಸಿಪ್ರೋಕಲ್ ತಗೊಂತಿದ್ದೀನಿ. 3.5714 ವಿ ಇಸ್ ಈಕ್ವಲ್ ಟು ಮೈನಸ್ ಡಿವೈಡ್ ಮಾಡ್ತೀನಿ 1 ಡಿವೈಡೆಡ್ ಬೈ 3.5714 ಮೈನಸ್ 0.2800. ಇಲ್ಲಿ ಮೀಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಆ್ಯಸ್ ಇಟ್ ಈಸ್ ಮೀಟ್ರಲ್ಲೇ ಬರೀ. ಇಲ್ಲಿ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಅಕಾರ್ಡಿಂಗ್ ಟು ದ ರೂಲ್ ಆಫ್ ಸೈನ್ ಕನ್ವೆನ್ಷನ್. ಇಮೇಜ್ ಡಿಸ್ಟೆನ್ಸು ಇಲ್ಲಿ ಪೋಲಿಂದ ಬಿಫೋರ್ ಬರೋದ್ರಿಂದ ನೆಗೆಟಿವ್ ಸೈನ್ ಬಂತು. ಇದು ಒಂದು ಟೈಪು ಪ್ರಾಬ್ಲಮ್. ನೋಡಿ ನೆಕ್ಸ್ಟು ಒಂದು ಪ್ರಾಬ್ಲಮ್ ಇದೇ ಥರ ಇನ್ನೊಂದು ಪ್ರಾಬ್ಲಮ್ಮು. very important problem. A glass sphere of refractive index, ಇದೊಂದು ವೆರಿ ಇಂಪಾರ್ಟೆಂಟ್. ಎ ಗ್ಲಾಸ್ ಸ್ಪಿಯರ್ of refractive index 1.5 is of radius of curvature curvature 0.1 meter, 0.1 meter, full stop. Important thing, next concept, a parallel beam of light, a parallel beam of light enter it from one side, full stop. Question, where will it get
ವೇರ್ ವಿಲ್ ಇಟ್ ಗೆಟ್ ಫೋಕಸ್ಡ್ ಆನ್ ಅದರ್ ಸೈಡ್, ಫೋಕಸ್ಡ್ ಆನ್ ಅದರ್ ಸೈಡ್. ವೆರಿ ಇಂಪಾರ್ಟೆಂಟು, ಒಂದ್ಸತಿ ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ಡಯಾಗ್ರಾಮ್ ಇಂಪಾರ್ಟೆಂಟ್. ಫಸ್ಟ್ ಡಯಾಗ್ರಾಮ್ ಬರೆಯೋಣ. ಇಲ್ಲಿ ಒಂದು ಸ್ಪಿಯರ್, ಗ್ಲಾಸ್ ಸ್ಪಿಯರು ಈ ರೀತಿ ಇರತಕ್ಕಂಥ ಒಂದು ಐಡಿಯಾ. ಗ್ಲಾಸ್ ಸ್ಪಿಯರ್ ನೋಡಿ ಈ ರೀತಿ ಇರತಕ್ಕಂಥದ್ದು. ಡಯಾಗ್ರಾಮು ಇಂಪಾರ್ಟೆಂಟ್. ಇಲ್ಲಿ ಇದಕ್ಕೆ ಒಂದು ಬೀಮ್ ಆಫ್ ಲೈಟ್ನ ಪೋಲಿಂದ ಪಾಸ್ ಆಗುತ್ತೆ. ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಬೇಕಾದರೂ ಕರಿಬೋದು. ಇದನ್ನ ಇದು ಪೋಲ್ ಅಂದ್ಕೊಳ್ಳೋಣ, ಇದು ಪೋಲ್ ಅಂತ. ಇಲ್ಲೇನಾಗುತ್ತೆ, ಇಲ್ಲೊಂದು ಸರ್ಫೇಸ್, ಒಂದು ಫೇಸ್ ಇದೆ, ಇದು ಫೇಸ್ 1 ಅಂತೀನಿ. ಫೇಸ್ 1, ಫೇಸ್ 2. ಎ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಎಂಟರ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅವರು. ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ಯಾರಲಲ್ ಬೀಮ್ ಅಂದರೆ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫೈನೈಟ್, ಯು ಈಸ್ ಈಕ್ವಲ್ ಟು ಇನ್ಫೈನೈಟ್ ಡಿಸ್ಟಿಂದ ಬರ್ತಾ ಇದೆ. ಗೊತ್ತಿಲ್ಲ ಆಬ್ಜೆಕ್ಟ್ ಎಲ್ಲಿದೆ ಅಂತ, ಯಾಕಂದರೆ ಆಬ್ಜೆಕ್ಟಿಂದಲೇ ತಾನೇ ರೇ ಆಫ್ ಲೈಟ್ ಬರೋದು. ಅದಕ್ಕೋಸ್ಕರ ಪ್ಯಾರಲಲ್ ಬೀಮ್ ಇದ್ದರೆ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಕನ್ಸಿಡರ್ಡ್ ಆಸ್ ಇನ್ಫಿನಿಟಿ. ಇನ್ಫಿನಿಟಿನಲ್ಲಿ ಇಟ್ಟಿದ್ದೀವಿ. ಇಲ್ಲೊಂದು ಸರ್ಫೇಸ್, ಇಲ್ಲೊಂದು ಸರ್ಫೇಸ್, 2 ಟೈಮ್ ರಿಫ್ರಾಕ್ಷನ್ ಆಗುತ್ತಿದ್ದು. 2 ಟೈಮ್ ರಿಫ್ರಾಕ್ಷನ್ ಆಗುತ್ತೆ. ಹೌದು, ಅದೇ ಕ್ವಶನ್ನು. 2 ಟೈಮ್ ರಿಫ್ರಾಕ್ಷನ್ ಆದಾಗ ಇಲ್ಲಿರ್ತಕ್ಕಂಥ ಒಂದು ಬೀಮು ಎಲ್ಲಿ ಫೋಕಸ್ ಆಗುತ್ತೆ ಅಂದರೆ ಇಮೇಜ್ ಡಿಸ್ಟೆನ್ಸ್ಗಳನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಸರ್ಫೇಸಲ್ಲಿ ಆಗ್ತಕ್ಕಂಥ ಒಂದು ಇಮೇಜು ಈ ರೀತಿ ಫೋಕಸ್ ಆಗುತ್ತೆ. ಇದು ಲೆನ್ಸ್ ಮೇಕರ್ ಫಾರ್ಮುಲಾದಲ್ಲಿ ಇದೆ ನೋಡಿ, ಅದೇ ಥರ ಕಾನ್ಸೆಪ್ಟು. ಇಲ್ಲಿ ಇದನ್ನ ಐ ಡ್ಯಾಶ್ ಅಂತೀನಿ. ಈಗ ಇಲ್ಲಿ ಆಬ್ಜೆಕ್ಟಿಂದ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನ ಪೋಲ್, ಇಲ್ಲಿಂದ ಈ ಸರ್ಫೇಸ್ಗೆ ಇರ್ತಕ್ಕಂಥ ಡಿಸ್ಟೆನ್ಸು ಇಲ್ಲಿಂದ ಇಲ್ಲಿಗೆ ವಿ ಡ್ಯಾಶ್ ಆಗುತ್ತೆ, ವಿ ಡ್ಯಾಶ್ ಆಗುತ್ತೆ. ಸೆಕೆಂಡ್ ಸರ್ಫೇಸಲ್ಲಿ ಆಗ್ತಕ್ಕಂಥ ಇಮೇಜ್ ಫಾರ್ಮೇಷನ್ನು ಇಲ್ಲೆಲ್ಲ ಆಗುತ್ತೆ, ಇಲ್ಲಿ ಫೋಕಸ್ ಆಗುತ್ತೆ ಅಂದ್ಕೊಳ್ಳೋಣ. ಈ ರೀತಿ ಇದು ಐ. ಈಗ ಇದಕ್ಕೆ ಇಮೇಜ್ ಇಲ್ಲಿಂದ ಈ ಸರ್ಫೇಸಲ್ಲಾದರೆ ಪೋಲ್ ಇದು, ಈ ಸರ್ಫೇಸಲ್ಲಾದರೆ ಪೋಲ್ ಇದು. ಈಗ ಇದು ವಿ ಆಗುತ್ತೆ. ಅವ್ರ ಕ್ವಶನ್ನು ಇದೆಷ್ಟು, ಇದೆಷ್ಟು. ಇಲ್ಲಿ ಫಸ್ಟು ಇಲ್ಲಿ N1 ಈ ಸರ್ಫೇಸ್ಗೆ 1, ಈ ಸರ್ಫೇಸ್ಗೆ N1 ಈಸ್ ಈಕ್ವಲ್ ಟು 1, N2 ಈಸ್ ಈಕ್ವಲ್ ಟು 1.5. ಇದಕ್ಕೆ N1 ಈಸ್ ಈಕ್ವಲ್ ಟು 1.5. ಈ ಸರ್ಫೇಸ್ಗೆ N1 ಈಸ್ ಈಕ್ವಲ್ ಟು 1.5, N2 ಈಸ್ ಈಕ್ವಲ್ ಟು 1 ಆಗುತ್ತೆ. ನಾವು ಇಟ್ಕೊಬೇಕು. ಯಾಕೆಂದರೆ ಅಕಾರ್ಡಿಂಗ್ ಟು ದ ರೂಲ್ ಆಫ್ ಲೆನ್ಸ್ ಮೇಕರ್ ಫಾರ್ಮುಲಾ, ಇನ್ ಆಬ್ಸೆನ್ಸ್ ಆಫ್ ಅಂತ ತಗೊಂತೀವಿ ಫಸ್ಟ್ ಸರ್ಫೇಸು. ಇದಕ್ಕೆ ಇನ್ ಆಬ್ಸೆನ್ಸ್ ಆಫ್ ಫಸ್ಟ್ ಸರ್ಫೇಸ್, ಫಸ್ಟ್ ಪೋಲ್ ಆಬ್ಸೆಂಟ್ ಅಂತೀವಿ. ಇದಕ್ಕೆ ರಿಫ್ರಾಕ್ಷನ್ ಆಗುವಾಗ ಇನ್ ಆಬ್ಸೆನ್ಸ್ ಆಫ್ ಫೇಸ್ 2ನ ಆಬ್ಸೆಂಟ್ ಅಂತೀವಿ. ಇದಕ್ಕೆ ರಿಫ್ರಾಕ್ಷನ್ ಆಗುವಾಗ ಫೇಸ್ 2 ಆಬ್ಸೆಂಟ್ ಇರುತ್ತೆ, ಇದರಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ಫೇಸ್ 1ನಲ್ಲಿ ರಿಫ್ರಾಕ್ಷನ್ ಆದಾಗ ಫೇಸ್ 2 ಆಬ್ಸೆಂಟ್ ಇರುತ್ತೆ ಅಂತ ಕನ್ಸಿಡರ್ ಮಾಡಿ ನಾವಿಲ್ಲೇನು ಮಾಡಬೇಕು, ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟು ಇಲ್ಲಿ ಬರೀತೀನಿ ನೋಡಿ, ರಿಫ್ರಾಕ್ಷನ್ ಅಟ್ ಫೇಸ್ 1 2 ಆನ್ಸರ್ ಬರುತ್ತೆ. ಇಲ್ಲಿ ಸೇಮ್ ಲೆನ್ಸ್ ಮೇಕರ್ ಫಾರ್ಮುಲಾ ಇದ್ದಂಗೆ ರಿಫ್ರಾಕ್ಷನ್ ಅಟ್ ಫೇಸ್ 1ಗೆ ಬರ್ತೀನಿ. ಫಾರ್ಮುಲಾ ಏನು ಹೇಳುತ್ತೆ, -n/u ಪ್ಲಸ್ n2/v ಇಸ್ ಈಕ್ವಲ್ ಟು n2 ಮೈನಸ್ n1 ಡಿವೈಡೆಡ್ ಬೈ r. ಇಲ್ಲಿ ರೇಡಿಯಸ್ ಆಫ್ ಕರ್ವೇಚರು ಅಲ್ಲಿ ಕೊಟ್ಟಿದ್ದಾರೆ, ಯಾಕೆಂದರೆ 0.1 ಅದು ಆಲ್ವೇಸ್ ಪಾಸಿಟಿವ್ ತಗೊಬೇಕು. ಹೇಳ್ತೀನಿ ಏನಂತ, ಕಾನ್ವೆಕ್ಸ್ ಇದು. N1 ಏನು ತಗೊಳ್ಳಿ ನೋಡಿ, N1 ಏರ್ ಮೀಡಿಯಮ್ -1/u ಆಬ್ಜೆಕ್ಟ್ ಡಿಸ್ಟೆನ್ಸ್ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಂತ ತಗೊಬೇಕು, ಇನ್ಫಿನಿಟಿ. ಯಾಕೆಂದರೆ ಆಬ್ಜೆಕ್ಟ್ ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ, ಅದಕ್ಕೋಸ್ಕರ ಯು ಇನ್ ಫಸ್ಟ್ ಸರ್ಫೇಸ್ ಈಸ್ ಇನ್ಫಿನಿಟಿ ಪ್ಲಸ್ N2 ಏನಾಗುತ್ತೆ 1.5, ವಿ ಡ್ಯಾಶ್ ಆಗುತ್ತೆ, ಕ್ಯಾಲ್ಕುಲೇಟ್ ಮಾಡಬೇಕು. ಈಸ್ ಈಕ್ವಲ್ ಟು N2 1.5 ಮೈನಸ್ 1 ಡಿವೈಡೆಡ್ ಬೈ ರೇಡಿಯಸ್ಸು ಕೊಟ್ಟಿದ್ದಾರೆ 0.1. ನೋಡಿ, ಇಷ್ಟು ಕಾನ್ಸೆಪ್ಟ್ನ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ವಿ ಡ್ಯಾಶ್ ಬರುತ್ತೆ, ನಮಗೆ ವಿ ಡ್ಯಾಶ್ ಬರುತ್ತೆ ಏನಾಗುತ್ತೆ, -1/∞ ಈಸ್ ಈಕ್ವಲ್ ಟು 0 ಪ್ಲಸ್ 1.5 ಬೈ ವಿ ಡ್ಯಾಶ್ ಈಸ್ ಈಕ್ವಲ್ ಟು 0.5/0.1. ಕ್ಯಾಲ್ಕುಲೇಟರ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, ಒಂದು ಸತಿ ಕ್ಯಾಲ್ಕುಲೇಟರ್ ರೆಫರೆನ್ಸು
0.5 divided by 0.1. 1.5 over v dash is equal to 5. v dash ಆ ಕಡೆ 1.5 divided by 5 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದೆ ಎಷ್ಟು ಬರುತ್ತೆ 1.5 divided by 5 is equal to 0.3 ಮೀಟರ್. ವಿ ಡ್ಯಾಶ್ ಎಷ್ಟು ಬಂತು ಇಲ್ಲಿರತಕ್ಕಂಥ ಒಂದು ವ್ಯಾಲ್ಯೂ 0.3 ಫ್ರಮ್ ದ ಫೇಸ್ ಸೆಕೆಂಡಿಂದ ಇಲ್ಲಿರತಕ್ಕಂಥ ಒಂದು ವಿ ಡ್ಯಾಶ್ ಡಿಸ್ಟೆನ್ಸು ಬಂತು. ವಿ ಡ್ಯಾಶ್ ವಿ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. ಫಸ್ಟು ಪೊಸಿಷನಲ್ಲಿ ರಿಫ್ರಾಕ್ಷನ್ ಆದಾಗ ಪೊಸಿಷನ್ ಆಫ್ ಇಮೇಜು 0.3. ಯಾಕೆಂದರೆ ಇದು ಆಲ್ವೇಸ್ ಪಾಸಿಟಿವ್ ಸೈನ್ ಏನಕ್ಕೆ ಅಂದರೆ ಪೋಲಿಂದ ಆ ಕಡೆ ಬಂದಿದೆ. ಈಗ ಸೆಕೆಂಡ್ ಫೇಸಿಗೆ ಬರ್ತೀನಿ. ಸೆಕೆಂಡ್ ಫೇಸಿಗೆ ಬಂದಾಗ ರಿಫ್ರಾಕ್ಷನ್ ಅಟ್ ಫೇಸ್ ಟು ಬಂದಾಗ ಸೇಮು n1/u ಪ್ಲಸ್ n2/v ಇಸ್ ಈಕ್ವಲ್ ಟು n2 ಮೈನಸ್ n1 ಡಿವೈಡೆಡ್ ಬೈ r. ಸೆಕೆಂಡ್ ಫೇಸಿಗೆ ಬರ್ತೀನಿ. ಈಗ ಇದು ಆಬ್ಸೆಂಟ್ ಅಂತ ಟ್ರೀಟ್ ಮಾಡಬೇಕು. ಇದು ಆಬ್ಸೆಂಟ್ ಟ್ರೀಟ್ ಆದಾಗ ಆಬ್ಜೆಕ್ಟು ಇದರೊಳಗಡೆ ಇರುತ್ತೆ. ಅದಕ್ಕೋಸ್ಕರ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಬ್ಜೆಕ್ಟ್ ಸ್ಪೇಸ್ ಮೈನಸ್ 1.5 ಡಿವೈಡೆಡ್ ಬೈ ಯು ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ. ಯು ವ್ಯಾಲ್ಯೂ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬೇಕು ಅಂದರೆ ನಮಗೆ ನೋಡಿ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ನ ಕನ್ಸಿಡರ್ ಮಾಡಬೇಕು. ಯಾಕೆಂದರೆ ಒರಿಜಿನಲ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಲೆನ್ಸ್ ಮೇಕರ್ ಫಾರ್ಮದಲ್ಲಿ ಐತೆ ನೋಡಿ. ಯು ಈಸ್ ಈಕ್ವಲ್ ಟು ವಿ ಡ್ಯಾಶ್ ಅಂತ ಅಂದರೆ ಇದೆಲ್ಲ ಆಬ್ಸೆಂಟ್ ಇರುತ್ತೆ. ಈಗ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ಯು ಈಸ್ ಈಕ್ವಲ್ ಟು ಯು ಬೇಕು ಅಂದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ನ ಕನ್ಸಿಡರ್ ಮಾಡಬೇಕು. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಬೇಕು ಅಂದರೆ ವಿ ಡ್ಯಾಶಲ್ಲಿ ಈ ಡಯಾಮೀಟರ್ನ ಇಲ್ಲಿರ್ತಕ್ಕಂಥ ಒಂದು ಡಯಾಮೀಟರ್ನ ಸಬ್ಟ್ರಾಕ್ಟ್ ಮಾಡಬೇಕು. ಡಯಾಮೀಟರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನೋಡಿ ಯು ಇಸ್ ಈಕ್ವಲ್ ಟು ವಿ ಡ್ಯಾಶ್ ಮೈನಸ್ ಡಿ. ವಿ ಡ್ಯಾಶ್ ಅಂದರೆ ಈ ಡಿಸ್ಟೆನ್ಸ್ ಗೊತ್ತು ನಮಗೆ. ಈ ಇಲ್ಲಿರ್ತಕ್ಕಂಥ ಡಿಸ್ಟೆನ್ಸು ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸು. ಈಗ ಈ ಡಿಸ್ಟೆನ್ಸ್ ಬೇಕು ಅಂದರೆ ರೇಡಿಯಸ್ ಕೊಟ್ಬಿಟ್ಟವ್ರು ಅವರು ಎಷ್ಟು 0.1 ಇಲ್ಲಿಗನ ಕೊಟ್ಟವ್ರೆ. ನೆಕ್ಸ್ಟು ಅಷ್ಟೇ ಇರುತ್ತಾನೆ ಇದು 0.1 ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ಏನಾಯಿತು ಡಯಾಮೀಟರ್ ಆಯ್ತು. ಈಗ ಡಯಾಮೀಟರ್ ಅಂದರೆ ಇವೆರಡು ಆ್ಯಡ್ ಮಾಡಿ ಯು ಈಸ್ ಈಕ್ವಲ್ ಟು ವಿ ಡ್ಯಾಶ್ ನಥಿಂಗ್ ಬಟ್ ವಿ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 0.3 ಮೈನಸ್ 0.2 ಡಿ ಅಂದರೆ ಯಾವುದು ಅಂದರೆ 0.2 ಯು ಈಸ್ ಈಕ್ವಲ್ ಟು 0.1. ಯು ವ್ಯಾಲ್ಯೂ ಎಷ್ಟು ಬಂತು 0.1 ನಾವು ಬದಲು ಇಟ್ಕೊಬೇಕು. ಇದು ಇಲ್ಲಿರತಕ್ಕಂಥ ಕಾನ್ಸೆಪ್ಟು ಪಾಸಿಟಿವ್ ಇರುತ್ತೆ. ನೆಕ್ಸ್ಟು ರೇಡಿಯಸ್ಸು ಇಲ್ಲಿರ್ತಕ್ಕಂಥ ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಇಲ್ಲಿ ನೋಡಿ. ಈಗ ಈ ರೇಡಿಯಸ್ ಆಫ್ ಕರ್ವೇಚರ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ತಗೊಬೇಕು ಅಂದರೆ ಪೋಲಿಂದ ಬಿಫೋರಲ್ಲಿದೆ. ಪೋಲಿಂದ ಬಿಫೋರಲ್ಲಿದ್ದಾಗ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ನೆಗೆಟಿವ್ ಸೈನ್ ಆಗುತ್ತೆ ರೇಡಿಯಸ್ ಆಫ್ ಕರ್ವೇಚರ್ ಏನಾಗುತ್ತೆ ಮೈನಸ್ 0.1 ನಾವು ಬದಲು ಇಟ್ಕೊಬೇಕು. ಗೊತ್ತಾಯ್ತು ಅನ್ಸುತ್ತೆ. ಇಲ್ಲಿ ಯು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಇದಕ್ಕೆ ಅಲ್ಲಿ ಇನ್ಫಿನಿಟಿ ತಾಂಡು ಫಸ್ಟ್ ಸರ್ಫೇಸಲ್ಲೇ ಇನ್ಫಿನಿಟಿ ಏನಂದರೆ ಆಬ್ಜೆಕ್ಟ್ ಗೊತ್ತಿಲ್ಲ. ಪ್ಯಾರಲ್ ಬೀಮ್ ಆಫ್ ಲೈಟ್ ಎಂಟರ್ ಇನ್ ಟು ಗ್ಲಾಸ್ ಸ್ಪಿಯರ್ ಅಂದರೆ ಪ್ಯಾರಲ್ ಬೀಮ್ ಇದ್ದಾಗ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫೈನೈಟ್ ಡಿಸ್ಟೆನ್ಸ್. ಬಟ್ ಇನ್ ಕೇಸ್ ಆಫ್ ಸೆಕೆಂಡ್ refraction surface the first refraction surface is absent ಅಂದರೆ ಟ್ರೀಟ್ ಮಾಡ್ತೀವಿ. ಯಾವಾಗ ಇದರ ಆಬ್ಜೆಕ್ಟ್ ಇದರೊಳಗಡೆ ಇರುತ್ತೆ ಅವಾಗ ಇನ್ಫೈನೈಟ್ ತಾಣಲ್ಲ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ವಿ ಡ್ಯಾಶ್ಗೆ ಈಕ್ವಲ್ ಮಾಡ್ಕೊತೀವಿ. ವಿ ಡ್ಯಾಶ್ ಅಂದರೆ ಪೋಲಿಂದ ಐ ಡ್ಯಾಶ್ಗೆ ಇರ್ತಕ್ಕಂಥ ಡಿಸ್ಟೆನ್ಸು. ಇನ್ ಕೇಸ್ ಆಫ್ ಲೆನ್ಸ್ ಮೇಕರ್ ಫಾರ್ಮದಲ್ಲಿ ಹೇಳಿದ್ದೆ ನೋಡಿ ಆ ಕಾನ್ಸೆಪ್ಟ್ ತಗೊಳ್ಳಿ. ಇದು ಆಬ್ಸೆಂಟ್ ಅಂತ ಟ್ರೀಟ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ. ಈ ಡಿಸ್ಟೆನ್ಸ್ ಬರಬೇಕು ಅಂದರೆ ವಿ ಡ್ಯಾಶಲ್ಲಿ ಡಯಾಮೀಟರ್ನ ಸಬ್ಟ್ರಾಕ್ಟ್ ಮಾಡಬೇಕು. ಗೊತ್ತಾಯ್ತು ಅನ್ಸುತ್ತೆ. ಈಗ ನೆಕ್ಸ್ಟು ನಾವು ಈ ಸೆಕೆಂಡ್ ಫೇಸಿಗೆ ರೇಡಿಯಸ್ ಆಫ್ ಕರ್ವೇಚರ್ನ ಸಬ್ಟ್ಯೂಟ್ ಮಾಡಬೇಕು ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ಗೆ ಸೈನ್ ಕಾರ್ಟೀಷಿಯನ್ ರೂಲ್ನ ಅಪ್ಲೈ ಮಾಡಿದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಲೈಸ್ ಬಿಫೋರ್ ದ ಪೋಲ್ ಹಂಗಿದ್ಮೇಲೆ ನೆಗೆಟಿವ್ ಸೈನ್ ಬರುತ್ತೆ. ಯು ಈಸ್ ಕನ್ಸಿಡರ್ಡ್ ಆಸ್ 0.1. ಸರ್ ಯು ಪಾಸಿಟಿವಾ? ಪಾಸಿಟಿವ್. ಪೋಲಿಂದ ಆಫ್ಟರ್ ಅದಕ್ಕೋಸ್ಕರ ಪ್ಲಸ್ 1/v ಫೈಂಡ್ ಔಟ್ ಮಾಡಬೇಕು is equal to n2 nothing but 1 minus 1.5 over minus 0.1. ಸಿಂಪ್ಲಿಫೈ ಮಾಡಿದ್ರೆ ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ 1.5 ಡಿವೈಡೆಡ್ ಬೈ 0.1 minus 15 plus
1/v is equal to minus 0.5 divided by 0.1 minus sign ಎರಡಕ್ಕೂ ನೆಗೆಟಿವ್ ಸೈನ್ ಕ್ಯಾನ್ಸಲ್ minus 15 plus 1/v that will be is equal to ಏನಾಗುತ್ತೆ 0.5 divided by 0.5 divided by 0.1 5 ಬಂತು ಇಲ್ಲೇ 1/v ಆಸ್ ಇಟ್ ಈಸ್ ಹಂಗೆ ಇಟ್ಕೊಂತೀನಿ 5 ಪ್ಲಸ್ ಆಗುತ್ತೆ ನೆಗೆಟಿವ್ ಸೈನ್ ಆ ಕಡೆ ಹೋದರೆ ಪ್ಲಸ್ 15 ಈಸ್ ಈಕ್ವಲ್ ಟು 20 1/v ಈಸ್ ಈಕ್ವಲ್ ಟು 20 ಬಂತು ಇಲ್ಲಿ ಮಾಡ್ತೀನಿ ನೋಡಿ ವಿ ಬೇಕೆಂದರೆ ವಿ ಈಸ್ ಈಕ್ವಲ್ ಟು ರೆಸಿಪ್ರೋಕಲ್ ತಗೊಳ್ಳಿ ರೆಸಿಪ್ರೋಕಲ್ ಆಫ್ 1/20 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 20 0.05 meter ಯಾಕೆಂದರೆ we always after the pole it is considered as positive sign according to the rule of sign convention v value 0.05 meter ನೋಡಿ ಇದೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ನ ಸ್ವಲ್ಪ ವ್ಯಾಲ್ಯೂಸ್ ಚೇಂಜ್ ಮಾಡಿ ಒಂದು ರೆಫರೆನ್ಸ್ ಪ್ರಾಬ್ಲಮ್ ಕೊಡ್ತೀನಿ ಮನೇಲಿ ಪ್ರಾಕ್ಟೀಸ್ ಮಾಡಿ ಇದನ್ನ ನಾವು 0.2 ಮಾಡ್ಕೊಳ್ಳಿ ಇದು ಪ್ರಾಕ್ಟೀಸ್ ಮಾಡಬೇಕು ಎ ಗ್ಲಾಸ್ ಸ್ಪಿಯರ್ ಆಫ್ ರೇಡಿಯಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಇಫ್ ರೇಡಿಯಸ್ ಆಫ್ ಕರ್ವೇಚರ್ ಇಲ್ಲಿರ್ತಕ್ಕಂಥದ್ದನ್ನು ಡಯಾಮೀಟರ್ ಅಂದ್ಬಿಡ್ತೀನಿ ನಾನು ರೇಡಿಯಸ್ ಆಫ್ ಕರ್ವೇಚರ್ ಮಾಡ್ಕೊಳ್ಳಿ ಇಫ್ ಅಥವಾ ಈಸ್ ಆಫ್ ಡಯಾಮೀಟರ್ ಹೋಮ್ವರ್ಕ್ ಪ್ರಾಬ್ಲಮು ಈಸ್ ಆಫ್ ಡಯಾಮೀಟರ್ 0.4 ಮೀಟರ್ ಅಂತ ಕನ್ಸಿಡರ್ ಮಾಡ್ತೀನಿ ಎ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಇಲ್ಲಿ ಎ ಪ್ಯಾರಲಲ್ ಬೀಮ್ ಆಫ್ ಲೈಟ್ enter it from one side where will it get focused on other side ಅಂತ ಕಾನ್ಸೆಪ್ಟು ಈಗ ಇಲ್ಲಿರ್ತಕ್ಕಂಥ ಒಂದು ಪ್ರಾಬ್ಲಮಲ್ಲಿ ನಾನು ಡಯಾಮೀಟ್ರ್ ಕೊಟ್ಟಿದ್ದೀನಿ ಯಾಕೆಂದರೆ ನಾವು ರೇಡಿಯಸ್ಸಿಗೆ ಪ್ರಾಬ್ಲಮ್ ಮಾಡ್ತಿರ್ತೀವಿ ಎಕ್ಸಾಮಿನೇಷನಲ್ಲಿ ಡಯಾಮೀಟ್ರ್ ಕೊಟ್ಬಿಡ್ತಾರೆ ಈಗ ಡೈರೆಕ್ಟಾಗಿ ನಾವು ಇಲ್ಲಿರ್ತಕ್ಕಂಥ ಒಂದು ಡಯಾಮೀಟರ್ನ ಕೊಟ್ಟಿದ್ದೀವಿ ಡಯಾಮೀಟರ್ ಈಸ್ ಕನ್ಸಿಡರ್ಡ್ ಆಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವುದಕ್ಕೆ ಫಸ್ಟ್ ಫೇಸಿಗೆ ಇದೇ ಥರ ಸೆಕೆಂಡ್ ಫೇಸಿಗೆ ಬರಬೇಕಾದ್ರೆ ಇದನ್ನ ನಾವು ರೇಡಿಯಸ್ ಆಫ್ ಕರ್ವೇಚರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಈಕ್ವಲ್ ಟು d/2 ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ನ ಇಡಬೇಕು ಗೊತ್ತಾಯ್ತು ಅನಿಸುತ್ತೆ ಪ್ರಾಬ್ಲಮ್ ಇದು ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಇದನ್ನು ಸಾಲ್ವ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿ ಇದನ್ನು ರೆಫರೆನ್ಸ್ ಪ್ರಾಬ್ಲಮ್ ಇದು ಹೋಮ್ವರ್ಕ್ ಪ್ರಾಬ್ಲಮ್ಮು ಮನೇಲಿ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದೇ ಬೇರೆ ಟೈಪು ಹೋಮ್ವರ್ಕ್ ಪ್ರಾಬ್ಲಮ್ ಹೋಮ್ವರ್ಕ್ ಅಂತ ಹಾಕಿರ್ತೀನಿ ಇದನ್ನ ರೆಫರೆನ್ಸ್ ಆಗಿ ಸಾಲ್ವ್ ಮಾಡ್ಕೊಬೇಕು ನೆಕ್ಸ್ಟ್ ಟೈಪ್ ಪ್ರಾಬ್ಲಮಲ್ಲಿ ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀನಿ ಯಾಕೆಂದರೆ ಈ ಥರ ಪ್ರಾಬ್ಲಮ್ಸ್ಗಳು ಬಂದಾಗ ನೋಡಿ ಪ್ಯಾರಲಲ್ ಬೀಮ್ ಅಂತ ಬಂತು ಈ ರೀತಿ ಬಂತು ಎಲ್ಲ ಒಂದು ಕಡೆ ಹೇಳಿದೆ ಲೆನ್ಸ್ ಮೇಕರ್ ಫಾರ್ಮುಲಾದಲ್ಲಿ ಈ ರೀತಿ ಬಂದಾಗ ಪ್ಯಾರಲಲ್ ಬೀಮ್ ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸು ಇನ್ಫಿನಿಟಿ ತಗೊಬೇಕು ಸರ್ ಹಂಗಿದ್ಮೇಲೆ ಯಾವಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಕರೆಕ್ಟ್ ವ್ಯಾಲ್ಯೂ ತಗೊಳೋದು ಅಂದರೆ ಯಾವ ಕೇಸಲ್ಲಿ ಅಂದರೆ ಸಪೋಸ್ ಇದು ಲೆನ್ಸ್ ಹಿಂಗಿರುತ್ತೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಫೈನೈಟ್ ಡಿಸ್ಟೆನ್ಸಲ್ಲಿ ಅಂದರೆ ಈ ರೀತಿ ಬರುತ್ತೆ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಆನ್ 3 ಮೀಟರ್ ಫ್ರಮ್ ದ ಲೆನ್ಸ್ ಅಂತ ಹೇಳಿದಾಗ ಈ ರೀತಿ ಬರುತ್ತೆ ನೋಡಿ ಆವಾಗ ಇದು ಲೂಮಿನಸ್ ಪಾಯಿಂಟ್ ಆಬ್ಜೆಕ್ಟ್ ಪ್ಲೇಸ್ಡ್ ಆನ್ ಪ್ರಿನ್ಸಿಪಾಲ್ ಆಕ್ಸಿಸ್ ಅಂತ ಬರುತ್ತೆ ಇದು ಪ್ಯಾರಲಲ್ ಬೀಮ್ ಅಂತ ಹೇಳಿದ್ದಾರೆ ಅವರು ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ವರ್ಡ್ ಇಲ್ಲಿ ಪ್ಯಾರಲಲ್ಲ ಇಲ್ವಾ ಅಂತ ನೋಡ್ಕೊಬೇಕಿದೆ ಈ ಸೆಂಟೆನ್ಸು ಈ ಪ್ಯಾರಲಲ್ ನಾವೇನಾದರೂ ಕನ್ಸಿಡರ್ ಮಾಡಲಿಲ್ಲ ಅಂತ ಕಾನ್ಸೆಪ್ಟ್ ಬಂದರೆ ಇಲ್ಲಿರ್ತಕ್ಕಂಥ ಒಂದು ಪ್ರಾಬ್ಲಮ್ನ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಕನ್ಸಿಡರ್ ಮಾಡಬೇಕು ಕನ್ಸಿಡರ್ ಮಾಡಿ ಪ್ರಾಬ್ಲಮ್ ಮಾಡಬೇಕು ಆದರೆ ನಿಮ್ಮ ಸಿಲೆಬಸ್ಸಲ್ಲಿ ಈ ಪ್ಯಾರಲಲ್ ಬೀಮ್ ಅಂತಲೇ ಕನ್ಸಿಡರೇಷನ್ ಇದೆ ಹಂಗಾಗಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ತಗೊಂಡಾಗ ನಿಮಗೆ ಗೊತ್ತು 1/∞ ಈಸ್ ಈಕ್ವಲ್ ಟು 0 ಈ ಕಾನ್ಸೆಪ್ಟನ್ನ ತಗೊಬೇಕು 1/∞ ಈಸ್ ಈಕ್ವಲ್ ಟು 0 ಅನ್ನೋ ಕಾನ್ಸೆಪ್ಟನ್ನ ತಗೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು
ಇಷ್ಟಿರಲಿ, ನೆಕ್ಸ್ಟು ಕ್ಲಾಸಲ್ಲಿ ಬೇರೆ ಟೈಪ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ದಟ್ಸ್ ಆಲ್.